ಸಖತ್ ಟೇಸ್ಟ್ ಆಗಿರೋ ಒಂದು ಗೊಂಗೂರ ರೈಸ್ ರೆಸಿಪಿನೇ ಇದು. ಪರ್ಫೆಕ್ಟ್ ಫಾರ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್. ನೀವೇನಾದ್ರು ಬ್ರೇಕ್ಫಾಸ್ಟಲ್ಲಿ ರೈಸ್ ತಿನ್ನೋರಿದ್ರೆ ಇದೊಂದು ಪರ್ಫೆಕ್ಟ್ ಸ್ಟಾರ್ಟ್ ಫಾರ್ ದ ಡೇ. ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಮಾಡೋದು ಬಹಳ ಈಸಿ. ಫಸ್ಟು ಒಂದು ಬಾಣಲಿಗೆ 1 ಸ್ಪೂನ್ ಧನಿಯಾಕಾಳು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಕರಿಮೆಣಸನ್ನ ಹಾಕ್ಕೊಂಡು ಒಂದು 3 ರೆಡ್ ಚಿಲ್ಲಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿ ಸ್ಮೆಲ್ ಗಮ್ ಅಂತ ಬರುತ್ತೆ. ಕಲರ್ ಚೇಂಜ್ ಆಗಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ ಒಂದು ಫೈನ್ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಬಾಣಲಿಲಿ 2 ಸ್ಪೂನಷ್ಟು ಎಳ್ಳೆಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ರೆಡ್ ಚಿಲ್ಲಿ ಒಂದೆರಡು, ಒಂದು ಸ್ವಲ್ಪ ಇದು ಚಟಪಟ ಅನ್ಬೇಕಾದ್ರೆ ಒಂದು ಫುಲ್ ಬೆಳ್ಳುಳ್ಳಿನ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ರುಬ್ಬಿದೆ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ಸಿಂದ 1 ನಿಮಿಷವರೆಗೂ ಫ್ರೈ ಮಾಡಿ. ಗಮ್ ಅಂತ ಸ್ಮೆಲ್ ಬರುತ್ತೆ. ಇವಾಗ ಖಾರಕ್ಕೆ ತಕ್ಕಷ್ಟು ಗ್ರೀನ್ ಚಿಲ್ಲಿನ ಮತ್ತು ಅದೇ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಿ ಅದನ್ನು ಸಹ ಆ್ಯಡ್ ಮಾಡಿ ಕಲರ್ ಗೋಲ್ಡನ್ ಕಲರ್ ಈ ರೀತಿ ಚೇಂಜ್ ಆಗಬೇಕಾದ್ರೆ ಈ ಗೊಂಗೂರ ಸೊಪ್ಪು ಏನಿದೆಯಲ್ಲ, ಇದನ್ನು ಕನ್ನಡದಲ್ಲಿ ಪುಂಡಿ ಪಲ್ಯ ಅಂತ ಸಹ ಕರೀತಾರೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇರೆ ಅದರದ್ದು ಎಲೆನ ಮಾತ್ರ ಇದಕ್ಕೆ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಿದ್ರೆ ಸ್ಲೈಮಿ ಒಂಥರ ಚಟ್ನಿ ನೇಚರ್ ಬರುತ್ತೆ. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ರುಬ್ಬಿಕಿರೋ ಮಸಾಲದಲ್ಲಿ 3/4 ಭಾಗದಷ್ಟು ಹಾಕಿ ಲೋ ಫ್ಲೇಮಲ್ಲಿ ಇನ್ನೊಂದೇ 1 ನಿಮಿಷ ಫ್ರೈ ಮಾಡಿ ಸಖತ್ ಟೇಸ್ಟಾಗಿರೋ ಗೊಂಗೂರ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಯಾವಾಗಲೂ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಅವಶ್ಯಕತೆ ಇದ್ದಾಗ ಈ ರೀತಿ ತೊಗೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು 3 ಲವಂಗ, ಒಂದು ಚಕ್ಕೆ, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋ 1 ಈರುಳ್ಳಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ಥರ ಗಾಜಿನ ಪದ ಬರೋವರೆಗೂ ಫ್ರೈ ಮಾಡಿದೆ. ರೆಡಿಯಾಗಿರೋ ಗೊಂಗೂರ ಗೊಜ್ಜು ಏನಿತ್ತಲ್ಲ ಅದನ್ನ ಇದಕ್ಕೆ ಹಾಕಿ 1 ನಿಮಿಷ ಹಾಗೆ ಮಿಕ್ಸ್ ಮಾಡಿ 1/4 kg ಅಷ್ಟು ಅಕ್ಕಿಲಿ ಅನ್ನ ಮಾಡಿದ್ದೀನಿ ಇವತ್ತು, 3 ಜನಕ್ಕೆ ಆಗೋಷ್ಟು. ಆ ಅನ್ನನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ರೀತಿ ಮಸಾಲೆ ಮಿಕ್ಸ್ ಆದಮೇಲೆ ಉದ್ರಿಯಾಗಿ ನಿಮ್ಮ ಕಡಲೆ ಬೀಜ ಏನು ರೋಸ್ಟ್ ಮಾಡಿದ್ರಲ್ಲ ಕ್ರಂಚಿಯಾಗಿ ಅದನ್ನು ಹಾಕ್ಕೊಂಡು ತಿಂದು ಸ್ವರ್ಗ ಸುಖ. ಖಂಡಿತ ಟ್ರೈ ಮಾಡಿ.